ಒಂದು ಕ್ಷಣ ಯೋಚಿಸಿ ನೋಡಿ, ನೀವು ಫ್ರೀ ವೈಫೈ ಕಂಡ ಕ್ಷಣ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಾ ಇದ್ದೀರಾ? ಏರ್ಪೋರ್ಟ್, ಕೆಫೆ, ಮಾಲ್, ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಎಲ್ಲೆಲ್ಲಿ ಫ್ರೀ ವೈಫೈ ಅವೈಲೇಬಲ್ ಇರುತ್ತದೋ ಅಲ್ಲಿ ತಕ್ಷಣ ಕನೆಕ್ಟ್ ಮಾಡಿ ಯೂಸ್ ಮಾಡೋ ಅಭ್ಯಾಸ ನಿಮಗಿದೆಯೇ? ಹಾಗಾದರೆ ಈ ವಿಡಿಯೋ ನೋಡಿ, ಅದರಿಂದ ಆಗುವ ಪರಿಣಾಮಗಳೇನು ಬನ್ನಿ ತಿಳಿಯೋಣ. ಒಂದು ಶಾಕಿಂಗ್ ಟ್ರೂತ್ ಇದೆ. ನೀವು ಕನೆಕ್ಟ್ ಆದ ಕ್ಷಣದಿಂದಲೇ ನಿಮ್ಮ ಡೇಟಾ ಯಾರಾದರೂ ಟ್ರ್ಯಾಕ್ ಮಾಡ್ತಿರಬಹುದು. ಇದು ಊಹೆ ಅಲ್ಲ, ಇದು ನಿಜವಾಗಿ ನಡೆಯುತ್ತಿರುವ ಅಪಾಯ. ಉದಾಹರಣೆ, ನೀವು ಕಾಫಿ ಶಾಪ್ನಲ್ಲಿ ಕುಳಿತು ವೈಫೈ ಕನೆಕ್ಟ್ ಆಗಿ ಇನ್ಸ್ಟಾಗ್ರಾಮ್, ಜಿಮೇಲ್ ಅಥವಾ ಬ್ಯಾಂಕಿಂಗ್ ಆ್ಯಪ್ ಓಪನ್ ಮಾಡ್ತೀರ. ಆದರೆ ಅದೇ ನೆಟ್ವರ್ಕ್ನಲ್ಲಿ ಒಬ್ಬ ಹ್ಯಾಕರ್ ಇರ್ತಾನೆ. ನೀವು ಟೈಪ್ ಮಾಡೋ ಪಾಸ್ವರ್ಡ್, ನೀವು ಓಪನ್ ಮಾಡುವ ಆ್ಯಪ್ಸ್ ಮತ್ತು ಪರ್ಸನಲ್ ಡೇಟಾವನ್ನು ಕದಿಯಬಹುದು. ಹೌದು ಸ್ನೇಹಿತರೆ, ಇದು ಹಲವಾರು ಜನ ಗೊತ್ತಿಲ್ಲದೆ ಎಲ್ಲೆಂದರಲ್ಲಿ ವೈಫೈ ಕನೆಕ್ಟ್ ಮಾಡಿ ಬಹಳ ಸಂತೋಷದಿಂದ ಬಳಸುತ್ತಾರೆ. ಪಬ್ಲಿಕ್ ವೈಫೈ ಏಕೆ ಡೇಂಜರಸ್? ಬನ್ನಿ ತಿಳಿಯೋಣ. ಮೊದಲ ಕಾರಣ, ಎನ್ಸ್ಕ್ರಿಪ್ಷನ್ ವೀಕ್ ಆಗಿರಬಹುದು ಅಥವಾ ಇರದೇ ಇರಬಹುದು. ಯಾರಾದರೂ ಆ ನೆಟ್ವರ್ಕ್ಗೆ ಈಸಿಯಾಗಿ ಕನೆಕ್ಟ್ ಆಗಬಹುದು. ನಿಮ್ಮ ಡೇಟಾವನ್ನು ಒಂದು ಡಿವೈಸಿಂದ ಮತ್ತೊಂದು ಡಿವೈಸ್ಗೆ ಈಸಿಯಾಗಿ ಕಳಿಸಬಹುದು. ಹ್ಯಾಕರ್ಸ್ ಏನು ಮಾಡ್ತಾರೆ ಗೊತ್ತಾ? ಫೇಕ್ ವೈಫೈ ಕ್ರಿಯೇಟ್ ಮಾಡ್ತಾರೆ. ಉದಾಹರಣೆ, ಫ್ರೀ ಏರ್ಪೋರ್ಟ್ ವೈಫೈ ಅಂತ ಟೈಟಲ್ ಕೊಡ್ತಾರೆ. ನಮ್ಮ ಜನ ನೋಡಿದ ತಕ್ಷಣ ಫ್ರೀ ವೈಫೈ ಸಿಕ್ಕಿದೆ, ಯೂಸ್ ಮಾಡೋಣ ಅಂತ ಕನೆಕ್ಟ್ ಮಾಡಿಕೊಳ್ತಾರೆ. ಆದರೆ ಇದು ಸುರಕ್ಷಿತವಲ್ಲ. ಆ ಕ್ಷಣ ನಿಮ್ಮ ಎಲ್ಲ ಡೇಟಾವನ್ನು ಹ್ಯಾಕರ್ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಇದು ಜಸ್ಟ್ ಡೇಟಾ ಅಲ್ಲ, ಇದು ನಿಮ್ಮ ಬ್ಯಾಂಕ್ ಅಕೌಂಟ್ ಎಂಟಿ ಆಗುವ ಸಾಧ್ಯತೆ ತುಂಬ ಇರುತ್ತದೆ. ಮತ್ತು ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್, ಇನ್ನೂ ಇತರೆ ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ಸ್, ಅಕೌಂಟ್ ID ಎಲ್ಲವನ್ನೂ ಕದಿಯಬಹುದು. ನಿಮ್ಮ ಐಡೆಂಟಿಟಿ ಮಿಸ್ಯೂಸ್ ಆಗುವ ಸಾಧ್ಯತೆ ಬಹಳ ಇರುತ್ತದೆ. ಆದ್ದರಿಂದ ಎಲ್ಲಿ ಹೋದರೂ ದಯವಿಟ್ಟು ನೀವು ವೈಫೈ ಬಳಸುವುದು ಕಡಿಮೆ ಮಾಡಿ. ಮತ್ತು ಬ್ಯಾಂಕಿಂಗ್ ಆ್ಯಪ್ಸ್ ಯೂಸ್ ಮಾಡುವಾಗ ವೈಫೈ ಡಿಸ್ಕನೆಕ್ಟ್ ಮಾಡಿ, VPN ಯೂಸ್ ಮಾಡಿ, ಆಟೋ ಕನೆಕ್ಟ್ ಆಪ್ಷನ್ ಆಫ್ ಮಾಡಿ, ಅನ್ನೋನ್ ವೈಫೈಸ್ನ ಅವಾಯ್ಡ್ ಮಾಡಿ. ಸಿಂಪಲ್ ರೂಲ್, ಫ್ರೀ ವೈಫೈ ಅಂತ ನೀವು ನೆಕ್ಸ್ಟ್ ಟೈಮ್ ಬಳಸಿದರೆ ನಿಜ ಹೇಳಬೇಕಂದ್ರೆ ನೀವು ತುಂಬ ರಿಸ್ಕ್ ತಗೊಳ್ಳೋಕ್ಕೆ ರೆಡಿಯಾಗಿರಬೇಕು. ಇವತ್ತಿನಿಂದ ಒಂದು ಹ್ಯಾಬಿಟ್ ಚೇಂಜ್ ಮಾಡಿ. ಫ್ರೀ ವೈಫೈ ಕನೆಕ್ಟ್ ಆಗೋ ಮುಂಚೆ 2 ಬಾರಿ ಯೋಚಿಸಿ. ನಿಮ್ಮ ಡೇಟಾ ಫ್ರೀ ಅಲ್ಲ, ಇದು ತುಂಬ ವ್ಯಾಲ್ಯೂಬಲ್. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಟೆಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಧನ್ಯವಾದಗಳು.